ಗೆ ತುಂಬ ಅನುಕೂಲ ಆಗ್ತಾ ಇತ್ತು. ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ತಾ ಇತ್ತು. ನೋಡಿ, ಒಂದು ಸ್ಟಂಟ್ಗೆ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ರೆ 2,75,000 ಇತ್ತು. ಅದನ್ನು 65,000 ರೂಪಾಯಿ ಕೊಡೋ ಥರ ಆಯಿತು ಜನೌಷಧ ಇದರಲ್ಲಿ. ಆಮೇಲೆ ಎಲ್ಲ ಟ್ಯಾರಿಫ್ ಮೇಲೆ 30% ಕಡಿಮೆ ಮಾಡುವಂಥದ್ದು. ಹೀಗಾಗಿ ಭಾಳ ಒಳ್ಳೆಯದಾಗ್ತಾಯಿತ್ತು ಬಡವರಿಗೆ. ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟು ಇದನ್ನು ಆಸ್ಪತ್ರೆಯಿಂದಲೇ ಆಚೆ ಹಾಕ್ಬಿಟ್ರು. ಆಸ್ಪತ್ರೆ ಬಿಲ್ಡಿಂಗ್ ಇದ್ದಾರೆ ಯಾಕೆ ಅಂತ ಯಾರ್ಯಾರು ಕೇಳಿದ್ರಿ, ಅದನ್ನು ಮೋದಿ ಫೋಟೋ ಐತೆ ಅಂತಂದ್ರ ಮೇಲೆ ಪ್ರಧಾನಮಂತ್ರಿಯವ್ರ ಫೋಟೋ ಇತ್ತು. ಅದಕ್ಕೆ ಆ ದಿನ ಬೇಡ ಕಣ್ರಿ, ಇಲ್ಲಿ ಪ್ರಧಾನಮಂತ್ರಿ ಫೋಟೋ ಯಾಕೆ ಇಲ್ಲಿ ಅಂತ. ಚೇಚೆ, ಹೌದಪ್ಪ, ಮೋದಿಯವರು ಈ ದೇಶದ ಪ್ರಧಾನಿ, ಹಾಕ್ಕೋತಾರೆ. ನಾಳೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಕಿತ್ತಾಕ್ಬಿಡ್ತೀರೋ ನೀವು? ಆಗಲೂ ಹಾಕ್ಕೋಬೇಕಲ್ಲ. ಅದರಿಂದ ಇಂಥ ಕೆಟ್ಟ ಕೊಳಕು ಮನಸ್ಸಿನ ಸರ್ಕಾರ ಚೇಚೆ, ಯಾರಿಗೂ ಒಳ್ಳೆಯದಲ್ಲ, ಇದು ಯಾರಿಗೂ ಒಳ್ಳೆಯದಲ್ಲ. ಆಮೇಲೆ ಈಗಾಗಲೇ ನೋಡಿ, ಕರೋನಾ ಮೈಸೂರಲ್ಲೇ 3 ಜನ ಸೀರಿಯಸ್ ಆಯಿತು. ಕರೋನಾ ಉಲ್ಬಣ ಆಗ್ತಾಯಿದೆ ದಿನೇ ದಿನಕ್ಕೆ. ಮನುಷ್ಯನ ಮಹಾವೈರಿ ಕರೋನಾ. ಭಾಳಷ್ಟು ಹಿಂಸೆ ಪಟ್ಟಿದ್ದೀವಿ ಇಂದಿನ ಕರೋನಾ ಸಮಸ್ಯೆ. ದಯಮಾಡಿ ಮುಖ್ಯಮಂತ್ರಿಗಳು ತಾವು ಸೇರಿದಾಗೆ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಬೇಕು. ಏನು ಹಾಸಿಗೆಗಳಿದ್ದಾವ, ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದ್ದಾವ, ಭಾಳ ಮುಖ್ಯವಾಗಿ ಆಕ್ಸಿಜನ್ ಸಿಲಿಂಡರ್ಸ್ ಇದ್ದಾವ. ಯಾಕೆಂದರೆ ಚಾಮರಾಜನಗರದಲ್ಲಿ ಲಾಸ್ಟ್ ಟೈಮು ಆಕ್ಸಿಜನ್ ಇಲ್ಲದೇ 30 ಜನ ಸತ್ತು. ಅವ್ರಿಗೆ ಇನ್ನೂ ಪರಿಹಾರ ಕೊಡೋಕ್ಕಾಗಿಲ್ಲ ಸರ್ಕಾರ. ಅದೇನೇನೆಲ್ಲ ಬೊಗಳೆ ಬಿಟ್ಬಿಟ್ಟು ಬಂದರು, ಏನೂ ಆಗಿಲ್ಲ ಇನ್ನು. ಹಾಗಾಗಿ ಸರ್ಕಾರ ಇವತ್ತು ಭಾಳ ಸೀರಿಯಸ್ ಆಗಿ ವಿಚಾರನ ತಗೊಂಡು ತಾವು ಮತ್ತು ಹಲವಾರು ಸಾಂಕ್ರಾಮಿಕ ರೋಗಗಳು ಇದನ್ನೆಲ್ಲ ತಡೆಗಟ್ಟುವಂಥದ್ದಕ್ಕೆ ತಾವು ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ಎರಡನೇದಾಗಿ ನೀತಿ ಆಯೋಗ. ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಗೈರ್ಹಾಜರಾದರು. ನೀತಿ ಆಯೋಗ ಎಲ್ಲ ಮುಖ್ಯಮಂತ್ರಿಗಳು ಸದಸ್ಯತ್ವ. ಇನ್ ದ ಫೆಡರಲ್ ಸಿಸ್ಟಮ್, all the state chief ministers are all the members of the ನೀತಿ ಆಯೋಗ. ಯಾರೋ ಒಬ್ಬ ಅವನೇ, ಯಾರು ನಮ್ಮ ಜೈರಾಮ್ ರಮೇಶ್, ಎಷ್ಟು ಕೆಟ್ಟ ಮಾತಾಡಿದ್ದಾರೆ. ತೋ ನೀತಿ ಆಯೋಗನ ಅಯೋಗ್ಯ ಆಯೋಗ ಅನ್ನೋದೇ ಅಲ್ಲಪ್ಪ. ಒಂದು ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, ಮಂತ್ರಿಗಳಾಗಿ ನೀವು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಯಾವ ದ್ವೇಷ ಮನೋಭಾವ ಇಟ್ಕೊಂಡು ನೀವು ಅದನ್ನು ನೀತಿ ಆಯೋಗನ ಅಯೋಗ್ಯ ಆಯೋಗ ಅಂತ ಅಂದ್ಬಿಡೋದೆ ಚೇಚೆ. ಇದೆಲ್ಲ ಯಾರು ಜನ ಗಮನಿಸ್ತಾರೆ. ನಿಮ್ಮ ಇಂಥ ಮಾತುಗಳಿಂದ ಕಾಂಗ್ರೆಸ್ ಪಕ್ಷಕ್ಕೇ ಪೆಟ್ಟು ಜಾಸ್ತಿ ಬೀಳ್ತಾ ಹೋಗ್ತದೆ. ಹಾಗಾಗಿ ಅದೆಲ್ಲ ಒಳ್ಳೆಯದಲ್ಲ. ಹಾಗೆ ನೀತಿ ಆಯೋಗಕ್ಕೆ ನೀವು ಹೋಗಲಿಲ್ಲ ಅಂದಿದ್ದು ರಾಜ್ಯಕ್ಕೆ ಭಾಳ ಕೆಟ್ಟ ಪರಿಣಾಮವನ್ನು, ಆರ್ಥಿಕ ಯಾರು ಹೇಳಿದ್ದಾರೆ ಅದನ್ನ? ನಮ್ಮ ರಾಯ್ ರೆಡ್ಡಿನೇ ಹೇಳಿದ್ದಾರೆ. ರಾಯ್ ರೆಡ್ಡಿ, ದಿ ಇಕನಾಮಿಕಲ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಮೇಡ್ ಎ ಸ್ಟೇಟ್ಮೆಂಟ್. ಇಲ್ಲ, ನೀವು ಹೋಗದೇ ಇರೋದು ಭಾಳ ಅನ್ಯಾಯ ಇತ್ತು, ನೀವು ಹೋಗಬೇಕಾಗಿತ್ತು ಅಂತಕ್ಕಂಥದ್ದನ್ನು, ಅದರಿಂದ ಸರ್ಕಾರಕ್ಕೆ ಅನ್ಯಾಯ ಆಯಿತು ಅಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಆಮೇಲೆ ಈ ಮಂತ್ರಿಗಳೇ
ಎಂಥದಪ್ಪ ಪ್ರತಿಭಟನೆ. ಛೇ 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 ಮಂತ್ರಿಗಳೇ ಹಂಗಾರೆ ನಿಮ್ಮ ಸರ್ಕಾರದ ವಿರುದ್ಧ ನೀವೇ ಪ್ರತಿಭಟನೆ ಮಾಡ್ತೀರಾ? ದ ಮಿನಿಸ್ಟರ್ ಇಸ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗೌರ್ನಮೆಂಟ್. ಹಾಂ, ನೀವೇ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಇದೆಂಥದ್ರಿ ಇದು? ಥೋ 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 ಥೋ. ರಾಮ ರಾಮ ರಾಮ. ಸಿದ್ದರಾಮಯ್ಯನವ್ರು ಕೇಳಿದ್ರೆ ನನಗೆ ಭಾಳ ಬೇರೆ ಕೆಲಸ ಇತ್ತು. ಯಾವುದು ಪ್ರೀ ಆಕ್ಯುಪೈಡ್, ಯಾವುದಪ್ಪ ಪ್ರೀ ಆಕ್ಯುಪೈಡು? ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾಯಿದ್ರಿ ಇಲ್ಲೇ. ನೀತಿ ಆಯೋಗಕ್ಕಿಂತ ಇಂದಿರಾ ಕ್ಯಾಂಟೀನ್ ದೊಡ್ಡದಾಗೋಗ್ತೀನಿ ನಿಮಗೆ. ಛೇ 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 ಛೇ. ನಾನು ಐ ಡೋಂಟ್ ನೋ ಬಾಯ್, ಯಾಕೆ ಈ ಮುಖ್ಯಮಂತ್ರಿಗಳು ಈ ಥರ ಈ ತೀರ್ಮಾನಗಳನ್ನ ತಗೋತಾರೆ ಅಂತಕ್ಕಂಥದ್ದನ್ನು ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಈಗ ಪಾಕಿಸ್ತಾನ ಇಂಡಿಯಾ ಯುದ್ಧ ಇವೆಲ್ಲ ದೊಡ್ಡ ಚರ್ಚೆಗಳು ಅಲ್ಲಿ ನೀತಿ ಆಯೋಗದಲ್ಲಿ. ಆರ್ಥಿಕವಾಗಿ ಹೇಗೆ ಅಂತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನಮಗೆ ಬರಬೇಕು ಎಲ್ಲ, ಅದೇನೇ ಸುಮ್ಮನೆ ಇಲ್ಲೇ ಕೂತ್ಕೊಂಡು ಬೋಯೋದು ಮೋದಿಯವ್ರಿಗೆ. ಈಗ ಹೋದ್ರಲ್ವೇನಪ್ಪ ಮೀಟಿಂಗ್ಗೆ? GST ಮೀಟಿಂಗೂ ಹೋಗಲ್ಲ, ನೀತಿ ಆಯೋಗದ ಮೀಟಿಂಗ್ ಹೋಗಲ್ಲ. ಇಲ್ಲಿ ಯಾರೋ ಜನ ಕಟ್ಕೊಂಡು ಶಿಷ್ಯನ ಬೇಕಾದ್ರೆ ಮೋದಿ ಅನ್ನೋದು. ಛೇ ಛೇ ಛೇ. ನೋ, ಇಟ್ಸ್ ನಾಟ್ ಫೇರ್ ಅಟ್ ದ ಪಾರ್ಟ್ ಆಫ್ ಎ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ಇನ್ ದ ಫೆಡರಲ್ ಸಿಸ್ಟಮ್. ಇದೆಲ್ಲ ಸರಿಯಲ್ಲ. ಹಾಗಾಗಿ ಆಮೇಲೆ ಅದರಿಂದ ನೀತಿ ಆಯೋಗ ಗೈರ್ಹಾಜರಾಗಿರೋದು ಮಹಾ ಅಪರಾಧ. ಅದು ಅದೇ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀರಿ, ಅಲ್ಲಿಂದ ಇಲ್ಲಿಗೆ ಬರ್ತೀರಿ, ಬೀಗರೂಟಕ್ಕೆ ಹೋಗ್ತೀರಿ ಹೆಲಿಕಾಪ್ಟರ್ ತೊಗೊಂಡು ಮದುವೆ ಹೋಗ್ತಿದ್ದೀರಿ. ನೀತಿ ಆಯೋಗಕ್ಕೆ ಯಾಕೆ ಹೋಗೋಕ್ಕಾಗಲಿಲ್ಲ ನಿಮಗೆ? ಏನಂಥದ್ದು ಏನಿತ್ತು? ವಾಟ್ ವಾಸ್ ದ ಪ್ರೀ ಆಕ್ಯುಪೈಡ್ ಪ್ರೋಗ್ರಾಮ್ ಆಫ್ ಯುವರ್ಸ್? ನೋ, ಅದು ಸರಿಯಾದ ಉತ್ತರನೂ ಅಲ್ಲ. ಆಮೇಲೆ ಮೂರನೇದಾಗಿ ಈ ನಮ್ಮ ಯಾವುದಪ್ಪ ಅಮ್ಮನ ಯಾರು ಯಾವ ಅಮ್ಮ ತಮನ್ನಾ ಭಾಟಿಯಾ 6.5 ಕೋಟಿ ಅಲ್ರಿ. 6.5 ಕೋಟಿ ಒಳಗೆ. ಅಯ್ಯೋ ದೇವ, ನಮ್ಮಲ್ಲಿ ಎಂತೆಂಥ ಹೆಂಗಸಿರವ್ರೆ ನಟಿಯರು. ಐಶ್ವರ್ಯ ರೈ ನಮ್ಮ ಕನ್ನಡದವಳು, ನಮ್ಮ ರಚಿತಾ ರಾಮ್ ಇದ್ದಾರೆ, ಆಮೇಲೆ ನಮ್ಮ ಮಂದಣ್ಣ. ಅಲ್ಲಪ್ಪ, ರಚಿತಾ ರಾಮ್ ಅಂತ ಆ್ಯಕ್ಟ್ರು. ಅಲ್ಲ, ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ, ಕನ್ನಡಿಗರೇ ಇದ್ದಾರೆ. ನಿಮಗೆ ಐಶ್ವರ್ಯ ರಾಯ್ ಕನ್ನಡದವಳಲ್ವೇ? ನಮ್ಮ ಎಂಥದ್ದು ಮಂದಣ್ಣ ಇದ್ದಾರಲ್ಲ ಎಮ್ಮ, ರಶ್ಮಿಕಾ ಮಂದಣ್ಣ. ಎಷ್ಟು ಚೆನ್ನಾಗಿದ್ದಾರೆ ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ? ಮಿಲ್ಕಿ ಬ್ಯೂಟಿ ಅಂತ ಇದು. ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮಿಲ್ಕಿ ಬ್ಯೂಟಿ ರೀ? ಪಾಪ ಪುಣ್ಯಾತ್ಮ KMFಗೆ ₹1 ತೊಗೊಳ್ದೇನೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು. ಮಾಡಿ ಈಗಲೇ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ ಕುಮಾರ್ಗೆ ಕೊಡಿ. ಜನ ಇಷ್ಟಪಡ್ತಾರೆ ರಾಜ್ಕುಮಾರ್. ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ. ಹೀಗೆ 6.5 ಕೋಟಿ ಯಾರಿಗೆ? ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಅವ ಅಮ್ಮನಿಗೆ 2 ಕೋಟಿ ಅಂತೆ, ಅತ್ತಾಗಿತ್ತವ್ರು ಇರೋರಿಗೆ 4 ಕೋಟಿ ಅಂತೆ. ಸಿದ್ದರಾಮಯ್ಯ ದಿವಾಳಿ ಎಬ್ಬಿಸ್ಬಿಟ್ಟು ಹೊಟ್ಟೋಗ್ತಾನೆ ಕರ್ನಾಟಕನ. ನಿಮಗೇನಪ್ಪ ಬಾಗಿಲಾಕ್ಬಿಟ್ಟು? ರಾಜ್ಯ ಸ್ಥಿತಿ ಏನಾಗಬೇಕು ಸ್ವಾಮಿ? ಅಯ್ಯೋ 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 ಅಯ್ಯೋ. ಏನೇನೋ ಹೆಂಗೆ ಮಾಡೋದು ಸರ್? ಅವಮ್ಮನ್ನೇ ಮಾಡೋದ? ಸರಿಯಲ್ಲ ಅದು. ತಕ್ಷಣವೇ ತೀರ್ಮಾನ
ಬೇರೆ ಥರ ತೊಗೋಬೇಕು. ತಮನ್ನಾ ಬಾಟಿಯ ಮಿಲ್ಕಿ ಬ್ಯೂಟಿ ಅಂತೀವಿ, ಆದ್ದರಿಂದ ಅವಳನ್ನ ತಂದಿದ್ದೀವಿ ಅಂತ ಈ ಮಂತ್ರಿಗಳು ಕೆಲವರೆಲ್ಲ ಹೇಳ್ತವ್ರೆ. ಆ ರೀತಿಯಾಗಿ ಐಟಮ್ ಸಾಂಗ್ಗಳು, ಒಂದು ಐಟಮ್ ಸಾಂಗ್ ಎಷ್ಟು ಕೊಡ್ತಾರೆ, 1 ಕೋಟಿ ಕೊಡ್ತಾರೆ ಅಷ್ಟೇ. 6.5 ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್. ಏನಪ್ಪ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಬಿಡ್ತಾರೆ ಅಷ್ಟೇ. ದಿನ ಕುಣಿದಾಳೆ ಏನಿಲ್ಲ, ರೆಕಾರ್ಡಿಂಗ್ ಅಷ್ಟೇ. ಅದಕ್ಕೆ ನೀವು 6.5 ಕೋಟಿ ಏನ್ರಿ? ಈ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬಿದ್ರಿ. ಸಿದ್ದರಾಮಯ್ಯ ಈ ಥರ ತಗೊಂಡೋಗಿ ಯಾರ್ಯಾರು ಹೆಂಗಸರು ಪಂಗಸರಿಗೆಲ್ಲ ಕೊಟ್ಬಿಟ್ರೆ ಏನ್ರಿ? ನೋ, ಕ್ಷಮಿಸಲಾರು. ನಿಮ್ಮನ್ನು ಜನ ಕ್ಷಮಿಸಲ್ಲ ಸಿದ್ದರಾಮಯ್ಯ. ನಾನು ಖಂಡಿತವಾಗಿ ಹೇಳ್ತೀನಿ, ನಿಮ್ಮ ಇಂಥ ಕೃತ್ಯಗಳಿಂದ ನೀವು ಭಾಳ ಸಣ್ಣವರಾಗ್ತಾಯಿದ್ದೀರ, ಭಾಳ ಸಣ್ಣವರಾಗ್ತಾಯಿದ್ದೀರ. ರಜನಿಕಾಂತ್ ಅವರು ಜೈಲರ್ 8 ಕೋಟಿ ಬಂತು. ಅಲ್ಲೂ ಇವಳು 1 ಕೋಟಿಗೆ ಡ್ಯಾನ್ಸ್ ಮಾಡಿದ್ಲು. ಯಾರು ಇವಮ್ಮ? ಯಾರು? ತಮಣ್ಣ. ಏನು ರಾಮ್, ರಚಿತಾ ರಾಮ್ ಅಂದರೆ ಸುಮ್ಮನೆ ಕೂತಿದ್ದೀರಲ್ರಿ? ಹೌದು ಅನ್ಬೇಕು. ಏನಪ್ಪ, ಹಾಗೆ ಸರ್ಕಾರದ ದುಡ್ಡು ಅಂದರೆ ಎಲ್ಲರ ದುಡ್ಡು. ಅದು ಸರ್ಕಾರದ ದುಡ್ಡು ಅಂದ್ರೆ ಪಾಪ ಪುಣ್ಯಾತ್ಮ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಹಾಕಿದ್ರೆ, ಈಗ ಅದನ್ನು ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ. ಈಗ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು, ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ. ಅದು ಹಂಗೆ ಬದಲಾವಣೆ ಮಾಡ್ಕೋಬೇಕು. ಬನ್ನಿ ಸರ್. ಹನುಮಂತಯ್ಯನವರು ಏನು ಆ ವಿಧಾನಸೌಧ, ವಿಶ್ವಪ್ರಸಿದ್ಧ ವಿಧಾನಸೌಧ ಕಟ್ಟಿ ಮುಂಬಾಗ್ಲಲ್ಲೇ ಬರೆಸೋರು. ಅದನ್ನು ಯಾರು ಓದ್ಬಿಟ್ಟಾರೋ ಏನೋ ಅಂತೇಳಿ ಆ ಮುಂದ್ಗಡೆ ಬಾಗಿಲನ್ನೇ ತೆಗಿಯೋಕ್ಕಿಲ್ಲ, ಎಲ್ಲ ಹಿಂಗೆ ಆ ಕಡೆ ಬಾಗಿಲಿಂದ ಬರೋದು ಈಗೆಲ್ಲ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದಂಗೆ. ಈಗ ಏನು ಹಾಕಿದೆ? ಸರ್ಕಾರದ ದುಡ್ಡು ಎಲ್ಲರ ದುಡ್ಡು, ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ. ಅದು ದೇವ ದೇವ ದೇವ. ಹಂಗೆ ಆಯಿತು. ಇವಾಗ ನೀತಿ ಆಯೋಗನೂ ಆಯಿತು. ಆಮೇಲೆ ಈ ಹೆಸರಿಂದೊಂದು ಯಾಕೋ ಬರೀ ಹುಚ್ಚಾಟ ನಡೀತಾ ಇದೆ. ರಾಮನಗರ ಅಂತಿದ್ರೆ ಏನಾಯ್ತಪ್ಪ ನಿಮಗೆ? ರಾಮನಗರ ಅಂತಿದ್ರೆ ಏನಾಯ್ತಿತ್ತು ನಿಮಗೆ? ಹೆಸರು ಬದಲಾವಣೆ ಆದ ತಕ್ಷಣ ಇನ್ನೆಲ್ಲಕ್ಕೂ ಕೂಡಿ ನೈಋತ್ಯ ಬೆಂಗಳೂರು, ದಕ್ಷಿಣ ಬೆಂಗಳೂರು, ಉತ್ತರ ಬೆಂಗಳೂರು ಯಾರಿಗೂ ಕೊಟ್ಬಿಡಿ. ಮತ್ತು ಬೆಂಗಳೂರಿನ ಹೆಸರು ಎಲ್ಲದಕ್ಕೂ ಇರಲಿ. ನೋ, ದಿಸ್ ನಾಟ್ ಫೇರ್ ಆನ್ ದ ಪಾರ್ಟ್ ಆಫ್ ದಿ ಗವರ್ನಮೆಂಟ್. ಅದಲ್ಲ. ಏನು ಒಬ್ಬೊಬ್ಬರು ನಂತರ ಹುಚ್ಚಾಟಗಳು. ಅಯ್ಯೋ ರಾಮ ರಾಮ ರಾಮ. ಹಾಗಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಪದೇ ಪದೇ ಒತ್ತಾಯ ಮಾಡ್ತೀನಿ, ಸರ್ಕಾರದ ಹಣನ ಈ ಥರ ಎಲ್ಲ ಖರ್ಚು ಮಾಡಿಬಿಡಿ. ನೀವು ಈಗ ಗ್ಯಾರಂಟಿ ಕೊಡ್ತಾಯಿದ್ದೀರಿ, ಯಾರಿಗೆ ಬೇಕು ಕತ್ತೀರ? ಮಾನದಂಡವೇ ಇಲ್ಲದೆ ಗ್ಯಾರಂಟಿ ಎಲ್ಲರಿಗೂ. ನಾನು ಈ ಗ್ಯಾರಂಟಿ ಇದ್ರದ್ದೇನು ಅಂದ್ಕೊಂಡೆ. ನಾನು ಗ್ಯಾರಂಟಿ ಅದೆಲ್ಲ ಇದು ಗ್ಯಾರಂಟಿ ಪ್ರೋಗ್ರಾಮ್ದೇನು ಅಂದ್ಕೊಂಡೆ ನಾನು. ಅಲ್ವಾ? ಸರಿ ಕಣಪ್ಪ. ಆಮೇಲೆ ಇನ್ನೇನಾದ್ರು ಇದ್ದದ ಸರ್? ಶಾಸಕರುಗಳಿಗೆ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಪರಿಷತ್ ಸದಸ್ಯರ ಶಾಸಕರುಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಶಾಸಕರು ಧ್ವನಿ ಎತ್ತುತ್ತಾ ಇದ್ರು. ಪರಿಷತ್ ಸದಸ್ಯರ ಕತೆ ಏನು ಅಂತ, ಅವ್ರಿಗೆ ಅನುದಾನಗಳು ಹೆಂಗಾಗ್ತಾ ಇದೆ ಅಂತ? ಇಲ್ಲ, ಯಾವ ಪರಿಷತ್ನವ್ರಿಗೆ ಏನಿದ್ದಲ್ಲ. ವಿಧಾನ ಪರಿಷತ್ ಸದಸ್ಯರು ನೋಡ್ರಿ, ಅಲ್ಲಿ ಏನಂತ ಅಂತಂದ್ರೆ ವಿಧಾನ ಪರಿಷತ್ತು ಅದು
ಬುದ್ಧಿವಂತರ ಇದು ಅಂತ ಇತ್ತು. ಯಾವ ಬುದ್ಧಿವಂತರಿಗೆ ಯಾಕ್ರಿ ದುಡ್ಡು ಬೇಡ್ರಿ ಅವ್ರಿಗೆ. ಹಾಗಾಗಿ ಯಾರು ಏನೋ ಒಂಥರ ಮತ್ತು ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಯಾವ ಮಂತ್ರಿನೂ ಕೂಡ ಇದ್ರ ಬಗ್ಗೆ ಮಾತಾಡಲ್ಲ. ಅವ್ರು ಯಾರು ಏನು ಗಂಡಸ್ತನ ಯಾರ ಕೈಲಾರು ಕೊಟ್ಬಿಟ್ಟು ಬಂದಿರೋ ದಿನ ಯಾರೂ ಮಾತಾಡಲ್ಲ ನೋಡ್ರಿ. ಚೇ ಒಂಥರ ಏಕಪಕ್ಷೀಯ ಮುಖ್ಯಮಂತ್ರಿಗಳು, ಏಕಪಕ್ಷೀಯ ಎಲ್ಲ ಯಾವುದೇನಪ್ಪ. ಯಾವ ಕಾರಣಕ್ಕಾತರ ಆಗಿರ್ಬೋದು ಅನ್ಸುತ್ತೆ? ಯಾವುದು ಯಾವ ಕಾರಣಕ್ಕಾತರ ಆಗ್ತಾ ಇದೆ ಅಂತ, ಏಕಪಕ್ಷೀಯ ಆಗ್ತಾ ಇದೆ, ಮಂತ್ರಿಗಳು ಎದುರ್ಕೋತಾ ಇದ್ದಾರೆ ಅಂತಂದ್ರೆ ಯಾವ ಕಾರಣಕ್ಕೆ ಮಂತ್ರಿಗಳು ಅಂತ? ಮಾತಾಡಿದ್ರೆ ತೆಗೆದಾಕ್ತಾರೆ. ಪ್ರೊಟೆಕ್ಟ್ ಮಾಡೋರು ಯಾರು ಅವ್ರನ್ನ? ಪ್ರೊಟೆಕ್ಟ್ ಮಾಡೋರು ಯಾರು ಅವ್ರನ್ನ? ಯಾವ ತರ ಪ್ರೊಟೆಕ್ಟ್ ಅಂದ್ರೆ? ಪ್ರೊಟೆಕ್ಷನ್ ಯಾವ ತರ ಪ್ರೊಟೆಕ್ಟ್? ಪ್ರೊಟೆಕ್ಷನ್ ಅಂತಂದರೆ ತೆಗೆದ್ರೆ ಏನಾಯ್ತದೋ ಹಂಗಿಲ್ಲ, ತೆಗಿತೀನಿ ಏನಾಯ್ತದೆ ನೋಡೋಣ ಅಂತ. ಅವ್ರು ಮಂತ್ರಿಗಿರಿ ಇಲ್ಲದೆ ಅವರು ಸತ್ಯ ಹೋಯ್ತೀವಿ ಅನ್ನೋ ತನಕ ಅವ್ರಿಗೆ ಕೆಲವರು ಏನು ಮಾಡ್ತೀರಾ? ಹಾಗಾಗಿ ದಯವಿಟ್ಟು ಟಾಸ್ಕ್ ಕೊಡಿ. ಈಗ ಭಾಳ ಕ್ರೂಷಿಯಲ್ ಪೀರಿಯಡ್ ಈಗ. ಯಾಕೆಂದರೆ ಈ ಹಿಂದೆ ಕರೋನಾದಲ್ಲಿ ಭಾಳ ಸಫರ್ ಆಗಿದೆ, ಭಾಳ ಜನ ಸತ್ತಿದ್ದಾರೆ. ಈಗಾಗಲೇ ನೋಡಿ ಮೈಸೂರಲ್ಲೇ 3 ಜನ ಅಂತೆ. ಹಾಗಾಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ದಯವಿಟ್ಟು ನೀವೆಲ್ಲ ಆಸ್ಪತ್ರೆಗಳು ವಿಸಿಟ್ ಮಾಡಬೇಕು, ಮಾಡಿ ಏನೇನು ಬೇಕು ಎಲ್ಲ ತರಿಸ್ಕೊಳ್ರಪ್ಪ. ಹೈಕಮಾಂಡ್ ಬಗ್ಗೆ, ಹೈಕಮಾಂಡ್ ನಲ್ಲಿ ತಾವು ಒಂದು ನಿಕಟ ಸಂಪರ್ಕ ಹೊಂದಿದ್ರೆ, ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸಂಪರ್ಕ ಇನ್ನೂ ತಮಗಿದೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಪತ್ರ ಏನಾದ್ರು ಬರೆಯುವಂತ ಕೆಲಸ ಆಗ್ತದಾ ಅಂತ? ಈ ಪರಿಸ್ಥಿತಿಗಳು ನಾವು ಬರೆದ್ರೆ ಓದೋರು ಬೇಕಲ್ಲ, ನಾವು ಬರೆದ್ರೆ ಬರಿತೀವಿ. ನಮ್ಗಳ ಹಳೆಯ ಸಂಬಂಧ ಕಾಂಗ್ರೆಸ್ ಹೈಕಮಾಂಡು ನಮ್ಗೆ ಹಳೆಯ ಸಂಬಂಧ. ಬರೆದ್ರೆ ಓದೋರು ಬೇಕಲ್ಲಪ್ಪ. ಅದ ಏನೋ ಅಂತೂ ಸಿದ್ದರಾಮಯ್ಯ ಕಾಂಗ್ರೆಸ್ನು ಬಾಗ್ಲಾಕ್ಸ್ಬಿಟ್ಟು ಹೋಯ್ತಾನಂತೆ ಕಡೆ. ಪುಣ್ಯಾತ್ಮರು ಶತಮಾನಗಳ ಕಾಂಗ್ರೆಸ್ ಹೊಟ್ಟೆ ಉರಿ ಇತ್ತು. ಏನು ಮೈಸೂರಿಗೂ ಏನೂ ಇಲ್ಲ. ನೀವಿದ್ದ ಕಾಂಗ್ರೆಸ್ ಹೈಕಮಾಂಡ್ಗೂ ಈ ಕಾಂಗ್ರೆಸ್ ಹೈಕಮಾಂಡ್ಗೂ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇದೆ? ಹೈಕಮಾಂಡ್ ಅಂದರೆ ಒಂದು ಗೌರವ ಇತ್ತು, ಹೆದರಿಕೆನೂ ಇತ್ತು, ಗೌರವನೂ ಇತ್ತು. ಈಗ ಹೆದರಿಕೆನೂ ಇಲ್ಲ, ಗೌರವನೂ ಇಲ್ಲ. ನೋವಿದ್ಯಾ ಅಂತ ಭಾವುಕರಾಗ್ತಾ ಇದ್ದಾರೆ. ನೋವಿದ್ಯಾ ಕಾಂಗ್ರೆಸ್ಗೆ ಈ ಸ್ಥಿತಿ ಬಂತು ಅಂತ? ಕಾಂಗ್ರೆಸ್ಗೆ ಈ ಸ್ಥಿತಿ ಬಂತು ಅಂತ ನೋವಿದ್ಯಾ? ಸಾಕಷ್ಟು ಭಾವುಕರಾಗ್ತಾ ಇದ್ದಾರೆ. ಅಲ್ಲ, ಈಗ ನಾನು ಕಾಂಗ್ರೆಸ್ಸು ದಳ BJP ಅಂತಲ್ಲ, ಯಾವುದೇ ಒಂದು ರಾಜಕೀಯ ಪಕ್ಷ ಭಾಳ ಉತ್ತುಂಗಕ್ಕೆ ಹೋಗಿ ಕೆಳಗೆ ಬಿದ್ದು ಹೋಗ್ಬಿಟ್ಟಾಗ ನೋವಾಗುತ್ತೆ. ಯಾಕೆಂದರೆ ಈಗ ರಾಜಕೀಯ ಪಕ್ಷಗಳೇ ಭಾಳ ಮುಖ್ಯ. ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ, ರಾಜಕಾರಣ, ರಾಜಕಾರಣಿ ಇವು ಬದುಕಬೇಕು. ಇಲ್ಲಾಂದರೆ ಈ ಜನತಂತ್ರ ವ್ಯವಸ್ಥೆನೇ ಸತ್ತೋಗ್ಬಿಡುತ್ತಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಯಾರು ಯದುವೀರನ್ನ ಮಾಡ್ಬೋದು. ಮಹಾರಾಜರ ಬಗ್ಗೆ ಇವತ್ತು ಜನಗಳಲ್ಲಿ ಅಭಿಪ್ರಾಯ ಇದೆ. ಯದುವೀರವ್ರನ್ನೇ ಮಾಡಿ ಬ್ರ್ಯಾಂಡ್ ಅಂಬಾಸಿಡರ್. ವಾಟಾಳ್ ನಾಗರಾಜ್ನೇ ಆಗ್ತಾರೆ ಅಂತ ಅವ್ರು ಟೋಪಿ ತೆಗೆದ್ಬಿಟ್ಟು ಮಾಡಬೇಕು ಬ್ರ್ಯಾಂಡ್ ಅಂಬಾಸಿಡರ್. ಬಪ್ಪ ಮಹಾರಾಜರಿಗೆ ಯದುವಂಶದ ಅರಸರು ಅಂದರೆ ಇವತ್ತಿಗೂ ಒಂದು ದೊಡ್ಡ ಗೌರವ ಇದೆ. ನಟರಾಜ್ ಕಾಪಿ ಎಲ್ಲ ಮುಗಿದೋಯ್ತೇನ್ರಿ? ಕೊಡ್ರಿ. ಓಹೋ, ಏನೋ ಮಳೆ ಬೇರೆ.
ಏನು ಇವೆಲ್ಲ ಭಾಳ ಜಾಸ್ತಿ ಆಗೋದು, ಬೀರು ಬ್ರ್ಯಾಂಡಿ. ಥೋ ಥು 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 ಥು. ಒಂಥರ ತಿಪ್ಪೆಗುಂಡಿ ಮಾಡಾಕ್ಬಿಟ್ಟ ಸಿದ್ದರಾಮಯ್ಯ ಅಂತ ಕಡೆ. ಕರ್ನಾಟಕ ತಿಪ್ಪೆಗುಂಡಿ. ಹೈಕ್ಳು ಮಕ್ಕಳಿಗೆ ಬೀರ್ಗೆ ದುಡ್ಡು ಸಿಕ್ಕದೆ ಗಾಂಜಾ ಹೊಡಿಯೋಕ್ಕೆ ಶುರು ಮಾಡೋದು. ಇಲ್ಲಿ ಎಷ್ಟು ಸೀಸ್ ಮಾಡ್ತಾವ್ರಿ ಗಾಂಜಾ ಇವಾಗೆಲ್ಲ ಕಡೆ. ಥೋ ತು ತು ತು. ಇಡೀ ಈ ಸಿದ್ದರಾಮಯ್ಯ ಕರ್ನಾಟಕನೇ ಹಾಳು ಮಾಡಾಕ್ಬಿಟ್ಟ ಕಣ್ರಿ. ಹಾಂ, 40,000 ಕೋಟಿ ಟಾರ್ಗೆಟ್ ಇಲ್ಲಿ. ರಾಮ, 40 ಹೈಕ್ಳು ಮಕ್ಕಳಿಗೆಲ್ಲ ಸಾರಾಯಿ ಎಂಡ ಕುಡಿಸಿ ಐಟಮ್ ಸಾಂಗ್ನವ್ರಿಗೆ ಕೊಡೋದ 6 ಕೋಟಿಯ. ಏನೋ ಸರಿ ಆಯ್ತಾ ಇಲ್ಲ. ಯಾರು HK ಪಾಟೀಲ್ರಂತ ಒಬ್ಬ ಮಂತ್ರಿಗಳು ನಮಗೆಲ್ಲ ಉಳಿದಿರೋರು ಅವರು, ಬಟ್ ಅವರು ಎಲ್ಲ ಒಂಥರ ಶ್ಯಾಡೋ ಆಗ್ಬಿಟ್ರು. ನಮಗೆಲ್ಲ ಭಾಳ ನಂಬಿಕೆ ಇತ್ತು ಅವ್ರುಗಳ ಮೇಲೆಲ್ಲ. HK ಪಾಟೀಲ್ ಪಾಪ ಪ್ರಾಮಾಣಿಕವಾಗಿ ದುಡ್ದಂಥವ್ರು, ಯಾವುದೇ ಇಲಾಖೆ ಕೊಟ್ಟರು ನ್ಯಾಯ ಕೊಡ್ತಾಯಿದ್ರು. ಈಗ ಅಂಥವ್ರೂ ಏನಾದ್ರು ಹೆಚ್ಚು ನಮಗೆ ಯಾಕಪ್ಪ ಆಯ್ತು. ಯಾರೂ ಇಲ್ಲ. ಸಿದ್ದರಾಮಯ್ಯನ ಪ್ರಶ್ನೆ ಮಾಡೋ ಒಬ್ಬ ಮಂತ್ರಿ ಇಲ್ಲ. ಏನಪ್ಪ ಮಾಡೋದು? ನೋಡಿ, ನಾನು ಇಲ್ಲೇ ಈ ಮೈಸೂರು ಪೊಲೀಸ್ ಕಮಿಷನರ್ ಆಫೀಸ್ ಕತೆ ಹೇಳಿದೆ. ಛತ್ರ ಕಟ್ಟೋರಲ್ಲ ಅಲ್ಲಿ ಪೊಲೀಸ್ ಭವನ, ಪೊಲೀಸ್ ಶಾಲೆ, ಎಲ್ಲೂ ಲೆಕ್ಕನೇ ಇಲ್ಲ ರೀ. ಅದಕ್ಕೆ ಒಂದು ಎನ್ಕ್ವೈರಿ ಸೆಟಪ್ ಮಾಡ್ತೀನಿ ಅಂದರು ಹೌಸಲ್ಲಿ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ದಿ ಹೋಮ್ ಮಿನಿಸ್ಟರ್ ಅಗ್ರೀಡ್ ಟು ಕಾನ್ಸ್ಟಿಟ್ಯೂಟ್ ಎನ್ ಇನ್ವೆಸ್ಟಿಗೇಷನ್. ಇದೆಲ್ಲ ಏನಾಗಿದೆ ಅಲ್ಲ ರೀ. 11 ಕೋಟಿ ಕಟ್ಟಬೇಕಂತ ಇನ್ಕಮ್ ಟ್ಯಾಕ್ಸ್ನವ್ರು ನೋಟಿಸ್ ಕೊಟ್ಟಿದ್ದಾರೆ. ಅಯ್ಯೋ, ಸರ್ಕಾರದ ದುಡ್ಡು ಸರ್ಕಾರವೇ ತಿಂತ ಕೂತ್ಕೊಳ್ಳೋದೆ. ಸರ್, ಈಗ ಇನ್ನೊಂದು 2 ತಿಂಗಳು ಹೋದ್ರೆ ಸರ್, ಇನ್ನು 2 ತಿಂಗಳು ಹೋದ್ರೆ ಮತ್ತೆ ದಸರಾ ಬಂತು. ದಸರಾ ಲೆಕ್ಕನೇ ಕೊಟ್ಟಿಲ್ವಲ್ಲ ಅಂತ. ಇನ್ನು 2 ತಿಂಗಳು ಹೋದ್ರೆ ಮತ್ತೆ ದಸರಾ ಬಂತು, ಕಳೆದ ಬಾರಿ ದಸರಾ ಲೆಕ್ಕನೇ ಕೊಟ್ಟಿಲ್ವಲ್ಲ ಇನ್ನ ಅಂತ. ಇನ್ನು 2 ತಿಂಗಳು ಯಾರು ಕೈ ಸಿಗಕ್ಕಿಲ್ಲ ನಿಮಗೆ.